ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ದ ನ್ಯೂ ವಿಡಿಯೋ. ನಮ್ಮ ಇವತ್ತಿನ ಗೆಸ್ಟ್ ನಮ್ಮ ಹೆಮ್ಮೆಯ ಬೆಂಗಳೂರಿನ ಹುಡುಗ, ಕ್ರಿಕೆಟರ್, ರೈಟ್ ಹ್ಯಾಂಡ್ ಪ್ಲಸ್ ವಿಕೆಟ್ ಕೀಪರ್ CM ಗೌತಮ್ ಅವರು ನಮ್ಮ ಜೊತೆಗಿದ್ದಾರೆ ಇವತ್ತು. ನಮಸ್ಕಾರ ಸರ್. ನಮಸ್ಕಾರ. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ ಆನ್ ಯುವರ್ ಶೋ. ತುಂಬಾ ಖುಷಿ ಆಗ್ತಾ ಇದೆ ನಿಮ್ನ ಮೀಟ್ ಮಾಡಿ. ಮುಂದುವರ್ಸೋಣ. ಫಸ್ಟ್ ಆಫ್ ಆಲ್ ನಮ್ಮ ಇಂಟರ್ವ್ಯೂಗೆ ಒಪ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸರ್. ನಿಮ್ಮ ಲೈವ್ ಜರ್ನಿನ ನಾವು ಕೇಳಿಸ್ಕೊಳಕ್ಕೆ, ನಮ್ಮ ವೀಕ್ಷಕರ ಮುಂದೆ ಇಡಕ್ಕೆ ನನಗೆ ತುಂಬಾ ಕುತೂಹಲ ಇದೆ. ನಿಮ್ ಲೈಫ್ ಸ್ಟೋರಿನ ನರೇಟ್ ಮಾಡ್ತಾ ಹೋದ್ರೆ ಅದನ್ನ ಕೇಳಿಸ್ಕೊಂಡು ನಾವು ಇನ್ಸ್ಪೈರ್ ಆಗೋಣ ಅಂತಿದೀವಿ. ಮೊದಲಿಗೆ ನೀವು ಹುಟ್ಟಿದ್ದೆಲ್ಲಿ, ನಿಮ್ಮ ಎಜುಕೇಶನ್ ಬಗ್ಗೆ ತಿಳಿಸ್ತೀರಾ? ಹುಟ್ಟಿದ್ದು ಬೆಂಗಳೂರೇ. ಹುಟ್ಟು ಬೆಳ್ದಿ ಎಲ್ಲ ಫುಲ್ ಕ್ರಿಕೆಟ್ KOC ಶುರು ಮಾಡಿದ್ ನಾನು. ಆಮೇಲೆ ನಾನು ಸ್ಕೂಲಿಂಗ್ ಬಂದ್ಬಿಟ್ಟು ಸಂಟ್ ಜೋಸೆಫ್ ಇಂಡಿಯನ್ ಹೈಸ್ಕೂಲ್, ಅದಾದ್ಮೇಲೆ ಸಂಟ್ ಜೋಸೆಫ್ PU ಕಾಲೇಜ್ ಮಾಡಿದ್ದು. ಆಮೇಲೆ ಅದಾದ್ಮೇಲೆ ಸಂಟ್ ಜೋಸೆಫ್ ಕಾಮರ್ಸ್ ಕಾಲೇಜ್. ಸೊ ಎಲ್ಲ ನಂದು ಎಜುಕೇಶನ್ ಮತ್ತೆ ಕ್ರಿಕೆಟ್ ಎಲ್ಲ ಬೆಂಗಳೂರೆಲ್ಲ ಮಾಡಿದ್ ನಾನು. ಸೊ ಅಟ್ ದ ಸೇಮ್ ಟೈಮ್ ಒಂದ್ ಸಾಧಾರಣ ಹುಡುಗ ಆಗಿದ್ದೆ ನಾನು, ಬೆಂಗಳೂರು ಹುಡುಗ. ಸೊ ಬೇರೆಯವ್ರ ತರ ನಾನು ಡ್ರೀಮ್ ಮಾಡಿದ್ದೆ, ಇಂಡಿಯಾ ಆಡ್ಬೇಕು, IPL ಆಡ್ಬೇಕು, ಹೈಯರ್ ಲೆವೆಲ್ ಕ್ರಿಕೆಟ್ ಆಡ್ಬೇಕು ಅಂತ. ದಟ್ ವಾಸ್ ಮೈ ಮೋಟಿವೇಶನ್. ಅಂಡ್ ಅಟ್ ದ ಸೇಮ್ ಟೈಮ್ ನನ್ನ ಸ್ಕೂಲ್ ಮತ್ತೆ ಕಾಲೇಜ್ ಪ್ರಿನ್ಸಿಪಲ್ ತುಂಬಾ ಸಪೋರ್ಟ್ ಮಾಡಿದ್ರು ನಾನು ಕ್ರಿಕೆಟ್ಗೆ. ಸೊ ಅದು ಇರ್ಲಿಲ್ಲ ಅಂದ್ರೆ ಕ್ರಿಕೆಟ್ ಆಡೋದು ತುಂಬಾ ಕಷ್ಟನೇ. ಸೊ ನಾನ್ ಇದು ಸೇರ್ಕೊಂಡಿದ್ದು ಸ್ಕೂಲ್ ಆ ತರನೇ ಇತ್ತು, ಸಂಜು ಇಂಡಿಯನ್ ಹೈಸ್ಕೂಲ್. ತುಂಬಾ ಸಪೋರ್ಟ್ ಮಾಡೋದು ಕ್ರಿಕೆಟ್ಗೆ. ಸೊ ಆದ್ರಿಂದ ನನ್ ಸ್ಕಿಲ್ ಮೇಲೆ ಆಗ್ಲಿ, ನನ್ ಗೇಮ್ ಮೇಲೆ ಆಗ್ಲಿ ವರ್ಕ್ ಮಾಡಕ್ಕೆ ತುಂಬಾ ಟೈಮ್ ಸಿಕ್ತು ನನ್ಗೆ. ಸೊ ಅವರು ತುಂಬಾ ಎಂಕರೇಜ್ ಮಾಡಿದ್ರು. ಸೊ ಆದ್ರಿಂದ ಒಂದು ಬಿಗ್ ಥ್ಯಾಂಕ್ ಯು ಟು ದ ಸಂಟ್ ಜೋಸೆಫ್ಸ್ ಇನ್ಸ್ಟಿಟ್ಯೂಷನ್ಸ್. ಅಂದ್ರೆ ನಿಮ್ಗೆ ಯಾವ ಏಜ್ ಅಲ್ಲಿ ಕ್ರಿಕೆಟ್ ಮೇಲೆ ಆಸೆ ಬಂತು? ಯಾವ ಕ್ಲಾಸ್ ಅಲ್ಲಿ ಇದ್ರಿ, ಹೇಗೆ ಅಂತ? ಆಕ್ಚುಲಿ ನಂದು ಫಸ್ಟ್ ಲವ್ ಬಂದ್ಬಿಟ್ಟು ಫುಟ್ಬಾಲ್. ನಮ್ ಇಡೀ ಫ್ಯಾಮಿಲಿ ಎಲ್ಲ ಫುಟ್ಬಾಲ್. ಓಕೆ, ನಮ್ಮ ತಂದೆ ಆಗ್ಲಿ, ನಮ್ಮ ಅಂಕಲ್ ಆಗ್ಲಿ ಎಲ್ಲ. ಸೊ ಎಲ್ಲ ಒಂದು ಒಳ್ಳೆ ಲೆವೆಲ್ ಫುಟ್ಬಾಲ್ ಆಡಿದ್ರು. ಸೊ ನಂಗೂ ಫುಟ್ಬಾಲ್ ತುಂಬಾ ಇಷ್ಟ, ಇವತ್ತಿಗೂ ತುಂಬಾ ಇಷ್ಟ ನನ್ಗೆ. ಅಂಡ್ ಸಡನ್ಲಿ HL ಸ್ಪೋರ್ಟ್ಸ್ ಕ್ಲಬ್ಗೆ ನಮ್ಮ ತಂದೆ ಕರ್ಕೊಂಡು ಹೋಗಿದ್ರು. ಅಲ್ಲಿ ಫುಟ್ಬಾಲ್ ಸೇರ್ಸ್ಬೇಕಂತ ಕರ್ಕೊಂಡು ಹೋಗಿದ್ದು. ಬಟ್ ಅಲ್ಲಿ ಹೋಗಿ ನಾನು, ನಮ್ಮ ಅಂಕಲ್ ಬಂದ್ಬಿಟ್ಟು, ಇಲ್ಲ ಕ್ರಿಕೆಟ್ ಆಡ್ಬೇಕು, ಕ್ರಿಕೆಟ್ ಒಳ್ಳೆ ಫ್ಯೂಚರ್ ಇದೆ, ಕ್ರಿಕೆಟ್ ಸೇರ್ಕೋ ಅಂತ ಅವರೇ ಕ್ರಿಕೆಟ್ ಅಲ್ಲಿ ನನ್ನ ಪುಷ್ ಮಾಡಿದ್ದು ಫಸ್ಟ್ ಟೈಮ್. ಅದಾದ್ಮೇಲೆ ಅಲ್ಲಿಂದ ಚೆನ್ನಾಗಿ ಆಡಿ KOC ಬಂದಿ. ಸೊ ದೇರ್ ವಾಸ್ ನೋ ಲುಕಿಂಗ್ ಬ್ಯಾಕ್ ಆಫ್ಟರ್ ದಟ್. ಸೊ ಕ್ರಿಕೆಟ್ ಹಂಗೆ ಶುರು ಆಗಿದ್ದು. ಅಟ್ ದ ಸೇಮ್ ಟೈಮ್ ಅವಾಗ 1996 ವರ್ಲ್ಡ್ ಕಪ್ ಆಗ್ತಾ ಇತ್ತು ಇಂಡಿಯಾದಲ್ಲಿ. ಸೊ ಅದನ್ನ ನೋಡಿ ತುಂಬಾ ಇನ್ಸ್ಪೈರ್ ಆದೆ ನಾನು. ಆಬ್ವಿಯಸ್ಲಿ ಸಚಿನ್ ನೋಡಿ ಬೆಳೆದಿದ್ದು ಹುಡುಗ ನಾನು. ಸೊ ಅಲ್ಲಿಂದ ಇನ್ಸ್ಪಿರೇಷನ್ ತಗೊಂಡು ವರ್ಕ್ ಮಾಡಿ ಗೇಮ್. ಸೊ ಫುಟ್ಬಾಲ್ ಇಂದ ಕ್ರಿಕೆಟ್ ಬಂದು, ಸೊ ಕ್ರಿಕೆಟ್ ಬಿಕಮ್ ಮೈ profession, like even I wanted to play like Sachin Tendulkar and represent in India. So those things inspired me, like obviously ಚಿಕ್ಕ ಹುಡುಗ ಆಗಿ ಟಿವಿಯಲ್ಲಿ ವರ್ಲ್ಡ್ ಕಪ್ ನಡೀತಾ ಇದ್ರೆ, ಸೊ ನಿಮ್ಗೂ ಕ್ರಿಕೆಟ್ ಆಡ್ಬೇಕು, ನಿಮ್ಮ ಕಾಲನಿ ಹುಡುಗರಾಗ್ಲಿ ಎಲ್ಲಾರು ಕ್ರಿಕೆಟ್ ಆಡಕ್ ಶುರು ಮಾಡೋ ಆ ಟೈಮ್. ಸೊ ಅಲ್ಲಿಂದ ಫುಟ್ಬಾಲ್ ಇಂದ ಕ್ರಿಕೆಟ್ ಸ್ವಿಚ್ ಆಗಿದ್ದು. ಓಕೆ, ಸಚಿನ್ ಅವರನ್ನು ಮತ್ತೆ ನೀವು ರೋಲ್ ಮಾಡೆಲ್ ಅಂತ ಭಾವಿಸ್ತೀರಾ, ಹೇಗೆ? ನಾನಂತ ಇಲ್ಲ, ಆ ಜನರೇಷನ್ ಹುಡುಗರು ಎಲ್ಲಾರು ಸಚಿನ್ ರೋಲ್ ಮಾಡೆಲ್ ಇದ್ದಿದ್ದು. ದ ವೇ ಈಸ್ ಟು ಪ್ಲೇ ಕ್ರಿಕೆಟ್ ಆಗ್ಲಿ, ದ ವೇ ಈಸ್ ಟು ಕಂಡಕ್ಟ್ ಆಗ್ಲಿ, ಲೈಕ್ ಇಟ್ ವಾಸ್ ಅ ರೋಲ್ ಮಾಡೆಲ್ ಫಾರ್ ಎವ್ರಿ ಒನ್ ಇನ್ ಇಂಡಿಯಾ. ಸೊ ಐ ಆಮ್ ನೋ ಡಿಫರೆಂಟ್ ಇನ್ ದಟ್. ಸೊ Sachin played a huge role in my life, taking up cricket. And after that, slow, even Rahul Dravid ಒಂಥರ ಇನ್ಸ್ಪೈರ್ ಮಾಡಕ್ ಶುರು ಆದ್ರು. And these two people made a huge impact in my life when I was growing up. ನೀವು ಎಷ್ಟೊತ್ತು ಪ್ರಾಕ್ಟೀಸ್ ಮಾಡ್ತಿದ್ರಿ? ನಿಮ್ ದಿನಚರಿ ಹೇಗಿತ್ತು? ಸ್ಕೂಲ್ ಕಾಲೇಜ್ ಟೈಮ್ ಅಲ್ಲಿ ನೀವು ಕ್ರಿಕೆಟ್ಗೆ ಎಷ್ಟು ಟೈಮ್ ಕೊಡ್ತಿದ್ರಿ, ಹೇಗೆ ಅಂತ? ನಮ್ದು ಬೆಳಿಗ್ಗೆ 6:30 to 8:30 ಸ್ಕೂಲ್ ಪ್ರಾಕ್ಟೀಸ್ ಇರೋದು ಡೈಲಿ. ಸೊ ಅದ್ ಮುಗಿಸ್ಕೊಂಡು ಸ್ಕೂಲ್ಗೆ ಹೋಗ್ತಾ ಇದ್ವಿ. ಸ್ಕೂಲ್ ಆದ್ಮೇಲೆ ತಿರ್ಗಾ 4 to 6:30 ನಮ್ದು KOC ಪ್ರಾಕ್ಟೀಸ್ ಇರ್ತಾ ಇತ್ತು. ಸೊ ಸ್ಕೂಲಿಂದ ಇಲ್ಲಿ ಪ್ರಾಕ್ಟೀಸ್ ಮಾಡಿ, ಸೊ ಇಲ್ಲಿಂದ ಮನೆ ಹೋಗ್ತಾ ಇತ್ತು. ಸೊ ಫ್ರಮ್ ದ ಏಜ್ ಆಫ್ 12 ಇಂದ ಇಟ್ಕೊಳ್ಳಿ ನೀವು, ಐ ಯೂಸ್ ಟು ಆಲ್ಮೋಸ್ಟ್ ಸ್ಪೆಂಡ್ 4 to 5 hours on my cricket. So and it became a daily routine in my life ಅಂತ ಹೇಳ್ಬೋದು. So it became very easy also, like every day 4-5 hours ನಿಮ್ ಗೇಮ್ ಮೇಲೆ ಸ್ಪೆಂಡ್ ಮಾಡಿದ್ರೆ, so you'll get used to it. ಇವಾಗಿರೋ ಮಕ್ಳೆಲ್ಲ ಅಷ್ಟೊಂದು ಟೈಮ್ ಕೊಡಲ್ಲ ಕ್ರಿಕೆಟ್ಗೆ. ಸೊ 1 or 2 hours ಮಾಡ್ಬಿಟ್ಟು ಮನೆಗೆ ಹೋಗ್ಬಿಡ್ತಾರೆ ಅವರು ಅಷ್ಟೇ. ಸೊ ನಾವ್ ಯಾವಾಗ್ಲೂ ಬೆಳಗ್ಗೆಯಿಂದ ಸಂಜೆ ತನಕ, ಹಾಲಿಡೇಸ್ ಆಗ್ಲಿ ಇಲ್ಲ ಸಮ್ಮರ್ ಹಾಲಿಡೇಸ್ ಆಗ್ಲಿ, ಬೆಳಗ್ಗೆಯಿಂದ ಸಂಜೆ ತನಕ ಕ್ರಿಕೆಟ್ ಆಡ್ಕೊಂಡೇ ಇರ್ತಾ ಇದ್ವಿ ನಾವು. ಮ್ಯಾಚ್ ಇಲ್ಲ ಅಂದ್ರೆ ನಾವು ಗ್ರೌಂಡ್ ಅಲ್ಲೇ ಇರ್ತಾ ಇದ್ವಿ. ಸೊ ಹಂಗೆ ನಮ್ ಸ್ಕಿಲ್ ಮೇಲೂ ಡೆವಲಪ್ ಮಾಡ್ತಾ ಇದ್ವಿ ನಾವು. ಸೊ
it is very important to like spend a lot of time on your skill because it's a skill game. ಸೊ ನಮಗೂ KOC ಅಂತ ಅವಕಾಶ ಕೊಟ್ರು ನಮ್ಮ ಇರ್ಫಾನ್ ಸೇಠ್ ಅವ್ರು ಬಂದ್ಬಿಟ್ಟು ನನ್ನ ಕೋಚು ಮೆಂಟರ್. ಸೊ ಅವರೇ ಈ ಎಂಟೈರ್ KOC ನಡೆಸ್ಕೊಂಡು ಹೋಗ್ತಾ ಇದ್ದ ಅವಾಗಿಂದ. ಸೊ ಹಂಗಾಗಿ ತುಂಬಾ ಟೈಮ್ ಕೊಟ್ವಿ ಕ್ರಿಕೆಟ್ಗೆ, ಅಟ್ ದ ಸೇಮ್ ಟೈಮ್ ಕ್ರಿಕೆಟ್ ನಮ್ಗೆ ಪೇ ಮಾಡ್ತಾ ಇದ್ದು. ಸೊ ಈಚ್ ಅಂಡ್ ಎವ್ರಿ ಯಂಗ್ಸ್ಟರ್ ಶುಡ್ ಗಿವ್ ಲಾಟ್ ಆಫ್ ಟೈಮ್ ಟು ವಿಚ್ ಎವರ್ ಸ್ಪೋರ್ಟ್ ದೇ ಪ್ಲೇ. ಈಗ ಅಂದ್ರೆ ನೀವು ರೈಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಪ್ಲಸ್ ವಿಕೆಟ್ ಕೀಪರ್. ಅಂದ್ರೆ ನಿಮ್ಮ ಇನಿಷಿಯಲ್ ಡೇಸ್ ಅಲ್ಲಿ ನೀವು ಏನ್ರ ಮೇಲೆ ಫೋಕಸ್ ಮಾಡಿ ಶುರು ಮಾಡ್ಕೊಂಡಿದ್ದು ಹೇಗೆ? ಮುಂಚೆ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಇದ್ದಿದ್ದು ನಾನು. ಲೈಕ್ ದೇರ್ ವಾಸ್ ನೋ ಡೌಟ್ ಲೈಕ್ ನಾನು ಒಂದ್ ದಿವಸ ಚೇಂಜ್ ಮಾಡಕ್ ಹೋಗಿಲ್ಲ. ಬೌಲಿಂಗ್ ಮಾಡ್ಬೇಕು ಇಲ್ಲ ಬರೀ ಬ್ಯಾಟ್ಸ್ಮನ್ ಆಗಿ ಆಡ್ಬೇಕು ಅಂತ. ಫ್ರಮ್ ಡೇ ಒನ್ ಐ ವಾಂಟೆಡ್ ಟು ಬಿ ವಿಕೆಟ್ ಕೀಪರ್. ಸೊ ದಟ್ ವಾಸ್ ವೆರಿ ವೆರಿ ಕ್ಲಿಯರ್ ಇನ್ ಮೈ ಮೈಂಡ್. ಓಕೆ, ಸೊ ಆ ಕ್ಲಾರಿಟಿ ಇರುತ್ತೆ ಯಾವಾಗ್ಲೂ. ಸೊ ಬೀಂಗ್ ಅನ್ ಆಲ್ರೌಂಡರ್ ತರ ಇದು ಕೀಪಿಂಗ್ ಬ್ಯಾಟಿಂಗ್. ಸೊ ಎರಡಕ್ಕೂ ಈಕ್ವಲ್ ಅಮೌಂಟ್ ಆಫ್ ಟೈಮ್ ಕೊಡ್ಬೇಕು ನಿಮ್ಗೆ. ಅಂಡ್ ಅಟ್ ದ ಸೇಮ್ ಟೈಮ್ ಫಿಟ್ನೆಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಸೊ ಕೀಪಿಂಗ್ ಇಡೀ ದಿವಸ ಮಾಡ್ಬೇಕು. ಕೀಪಿಂಗ್ ಆಗಿದ ತಕ್ಷಣ ಬ್ಯಾಟಿಂಗ್ ಬರುತ್ತೆ, ಬ್ಯಾಟಿಂಗ್ ರೆಡಿ ಆಗ್ಬಿಟ್ಟು ಬ್ಯಾಟಿಂಗ್ ಹೋಗ್ಬೇಕು. ಸೊ ನಿಮ್ ಫಿಟ್ನೆಸ್ ಲೆವೆಲ್ ಸಖತ್ತಾಗಿರ್ಬೇಕು, ಇಲ್ಲಾಂದ್ರೆ ಎರಡು ಮಾಡೋದು ತುಂಬಾ ಕಷ್ಟನೇ ಇರ್ತಾ ಇತ್ತು. ಸೊ ನಾನು ಒಂಥರ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ತಿದ್ದೆ ಬ್ಯಾಟಿಂಗು, ಕೀಪಿಂಗು ಮತ್ತೆ ನನ್ನ ಫಿಟ್ನೆಸ್ ಲೆವೆಲ್ಸ್ಗೆ. ಸೊ ಇಟ್ ವಾಸ್ ಆಲ್ವೇಸ್ ಬೀನ್ ಮೈ ಫಸ್ಟ್ ಲವ್ ವಿಕೆಟ್ ಕೀಪಿಂಗ್ ಅಂತ ಹೇಳ್ಬೋದು. ಸೊ ಅದರಿಂದ ನಾನು ಡೈರೆಕ್ಷನ್ ಎಲ್ಲೂ ಚೇಂಜ್ ಮಾಡಕ್ ಹೋಗೇ ಇಲ್ಲ. ಅಂದ್ರೆ ಸರ್ ನೀವು ಮಿಡಲ್ ಕ್ಲಾಸ್ ಹುಡುಗ ಅಂತ ಹೇಳ್ತಿದ್ರಿ, ಹಾಗಾಗಿ ನೀವು 4-5 ಅವರ್ ಕ್ರಿಕೆಟ್ಗೆ ಕೊಡ್ತಿದ್ರಿ, ಎಜುಕೇಶನ್ ಮಾಡ್ತಿದ್ರಿ. ಅಂದ್ರೆ ನಿಮ್ಮ ಪ್ರಿಪರೇಷನ್ ಹೇಗಿತ್ತು? ನಿಮ್ಮ ಎಕ್ಸರ್ಸೈಸ್ ಆಗ್ಲಿ ಇಲ್ಲ ನಿಮ್ ಡಯಟ್ ಏನಾದ್ರು ಫಾಲೋ ಮಾಡ್ತಿದ್ರಾ ನಿಮ್ ಫಿಟ್ನೆಸ್ ನ ಮೇಂಟೈನ್ ಮಾಡಕ್ಕೆ? ಇಲ್ಲ, ಖಂಡಿತ ಡಯಟ್ ಕ್ರೂಷಿಯಲ್ ಪಾರ್ಟ್ ಒಂದು ಸ್ಪೋರ್ಟ್ಸ್ ಮನ್ ಲೈಫ್ ಅಲ್ಲಿ. ಅಟ್ ದ ಸೇಮ್ ಟೈಮ್ ವೆನ್ ವಿ ಆರ್ ಗ್ರೋಯಿಂಗ್ ಅಪ್ ಅವಾಗ ಪೇರೆಂಟ್ಸ್ ಸಪೋರ್ಟ್ ಬೇಕಾಗತ್ತೆ ನಿಮ್ಗೆ. ಯಾಕಂದ್ರೆ ಅವ್ರ ಸಪೋರ್ಟ್ ಇಲ್ದೆ ನಾವು ಇಷ್ಟ ಮುಂದೆ ಬರಕ್ ಆಗಲ್ಲ. ಕ್ರಿಕೆಟ್ ಆಡ್ಬೇಕು, ಓದ್ಬೇಕು, ಅಟ್ ದ ಸೇಮ್ ಟೈಮ್ ಟ್ರೈನಿಂಗು ಮಾಡ್ಬೇಕು. ಸೊ ಆ ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗಕ್ಕೆ ಬರೀ ಸ್ಕಿಲ್ ಮೇಲೆ ಮಾತ್ರ ವರ್ಕ್ ಮಾಡಂಗಿಲ್ಲ. ಯು ಶುಡ್ ಬಿ ಗುಡ್ ಅಟ್ ಎಜುಕೇಶನ್, ನಿಮ್ ಫಿಟ್ನೆಸ್ ಲೆವೆಲ್ ಮೇಲೂ ಫೋಕಸ್ ಮಾಡಬೇಕು. ಸೊ ನಾನು ಹೆಂಗ್ ನೋಡ್ತಾ ಇದ್ದೆ ಅಂದ್ರೆ 24 hours ಅಲ್ಲಿ 24 ಐ ಶುಡ್ ಡಿವೈಡ್ ಮೈ ಟೈಮ್. ಸೊ 8 hours ಸ್ಲೀಪಿಂಗ್ ಟೈಮ್ ಇಟ್ಕೊಂಡ್ರೆ ನೆಕ್ಸ್ಟ್ 16 hours ನಿಮ್ಗೆ ಜಾಸ್ತಿ ಟೈಮ್ ಸಿಗತ್ತೆ. ಸೊ ಅದನ್ನ ನೀವು ಡಿವೈಡ್ ಮಾಡ್ಕೋಬೇಕು. ಪ್ರಾಕ್ಟೀಸ್ಗೆ ಅಂತ 1-2 hour, ಫಿಟ್ನೆಸ್ ಅಂತ 2 hours. ಸೊ ಆತರ ಸೆಗ್ರಿಗೇಟ್ ಮಾಡ್ಕೊಂಡು ಹೋದ್ರೆ ಸೊ ಇಟ್ ಬಿಕಮ್ಸ್ ವೆರಿ ಈಸಿ. ಅಂಡ್ ಅಟ್ ದ ಸೇಮ್ ಟೈಮ್ ಡಿಸಿಪ್ಲಿನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎನಿ ಸ್ಪೋರ್ಟ್ಸ್ ಮ್ಯಾನ್. ಸೊ ಐ ಆಲ್ವೇಸ್ ಯೂಸ್ ಟು ಬಿ ಲೈಕ್ ವೆರಿ ಡಿಸಿಪ್ಲಿನ್ ಅಂಡ್ ವೆರಿ ಫೋಕಸ್ಡ್ ಗೈ ರೈಟ್ ಫ್ರಮ್ ದ ಬಿಗಿನಿಂಗ್. ಸೊ ದಟ್ ಈಸ್ ದ ರೀಸನ್ ಐ ಕುಡ್ ಪ್ಲೇ ವೇರ್ ಐ ಪ್ಲೇಡ್ ಟಿಲ್ IPL ಆಗ್ಲಿ, ಇಂಡಿಯಾ ಎ ಆಗ್ಲಿ ಎಲ್ಲ. ಇಲ್ಲಾಂದ್ರೆ ಕ್ರಿಕೆಟ್ ಆಡೋದು ಅಷ್ಟೊಂದು ಈಸಿ ಇಲ್ಲ. ಸೊ ಯು ನೀಡ್ ಟು ಸ್ಪೇಸ್ ಔಟ್ ಟೈಮ್ and give that equal importance to each and everything. Education agli nimdu illa idu practice agli fitness agli ella. So that was like very very crucial. So ಇದೆಲ್ಲ ನಿಮ್ಮ ಕಾಲೇಜ್ ಲೆವೆಲ್ ಮತ್ತೆ ಎಜುಕೇಶನ್ ಲೆವೆಲ್ ಆಯ್ತು. ಮತ್ತೆ ನೀವು ಡೈರೆಕ್ಟ್ ಸ್ಟೇಟ್ ಲೆವೆಲ್ ಆತರ ಡಿಸ್ಟ್ರಿಕ್ಟ್ ಲೆವೆಲ್ ಯಾವಾಗ ನೀವು ಆಡಕ್ ಶುರು ಮಾಡಿತ್ತು? ಹೇಗ್ ಚಾನ್ಸ್ ಸಿಕ್ತು ನಿಮಗೆ? ಅದ್ರ ಬಗ್ಗೆ ಮಾತಾಡಿ. ಇಲ್ಲ, ಲೈಕ್ from under 14 days, from the age of 13 when I was in the state probables first time. So ನಾನು ಪಿಕ್ ಆಗಿರ್ಲಿಲ್ಲ. ಸೊ ಅವಾಗ ಒಂಥರ ಬೇಜಾರ್ ಅನಿಸ್ತು. Even though I started playing cricket 2 years, from the age of 11 I started. Age of 13 ನಾನು ಸ್ಟೇಟ್ ಪ್ರಾಬಲ್ಸ್ ಅಲ್ಲಿ ಇದ್ದೆ ಅಂಡ್ ಸ್ಟೇಟ್ ಟೀಮ್ ಪಿಕ್ ಆಗಿರ್ಲಿಲ್ಲ. ಸೊ ಅದು ಒಂಥರ ನೋವು ಕೊಡ್ತು ನನಗೆ, ಲೈಕ್ ಏನಕ್ ಆಗಿಲ್ಲ, ಏನಕ್ ಮಾಡಿಲ್ಲ ಅಂತ. ಇವನ್ ದೋ ಇಟ್ ವಾಸ್ ಅ ವೆರಿ ಶಾರ್ಟ್ ಟೈಮ್. ಸೊ ಅದಾದ್ಮೇಲೆ ಅಂಡರ್ 14 ಆದ್ಮೇಲೆ ನಾನು ತುಂಬಾ ಹಾರ್ಡ್ ವರ್ಕ್ ಮಾಡಿದೆ. ಹಾರ್ಡ್ ವರ್ಕ್ ಮಾಡಿ ನಮ್ ಸೆಲೆಕ್ಷನ್ ಮ್ಯಾಚ್ ಆಗ್ಲಿ, ನಮ್ ಕ್ಲಬ್ ಮ್ಯಾಚಸ್ ಆಗ್ಲಿ, ಸೊ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ನಂದು. ಸೊ ಅವಾಗ ಅಂಡರ್ 16 ನೆಕ್ಸ್ಟ್ ಸೆಲೆಕ್ಟ್ ಆಗ ನಾನು ಸ್ಟೇಟ್ ಕರ್ನಾಟಕಗೆ. ಸೊ ಆತರ ಒಂದು ಡಿಟರ್ಮಿನೇಷನ್ ಯಾವಾಗ್ಲೂ ಇತ್ತು ನಮ್ಗೆ, ಲೈಕ್ ಏನಕ್ ಆಗಿಲ್ಲ, ಎಲ್ಲಿ ನನ್ ಮಿಸ್ ಔಟ್ ಆಗ್ತಾ ಇದೆ, ಏನ್ ಇಂಪ್ರೂವ್ ಮಾಡ್ಕೋಬೇಕು ಅಂತ ನಾನು ಯಾವಾಗ್ಲೂ ಅನಲೈಸ್ ಮಾಡಿ ವರ್ಕ್ಔಟ್ ಮಾಡಿ ಸೊ ಒಂಥರ ಪ್ಲಾನ್ ಮಾಡ್ತಾ ಇದ್ದೆ ನಾನು. ಸೊ ಸೀಸನ್ ಮುಂಚೆ ನಾನು ಯಾವಾಗ್ಲೂ ಒಂದು 6 ತಿಂಗಳು ಮುಂಚೆನೆ ಎಲ್ಲ ಪ್ರಿಪರೇಷನ್ ಶುರು ಮಾಡ್ತಾ ಇದ್ದೆ. ಬೇರೆ ಹುಡುಗರು ನೋಡಿದ್ರೆ 1 or 2 months ಮುಂಚೆ ಮಾಡೋರು, ನಾನು 6 ತಿಂಗಳು ಮುಂಚೆನೆ ಮಾಡ್ತಾ ಇದ್ದೆ. ಸೊ ದಟ್ ಯೂಸ್ ಟು ವರ್ಕ್ ಟು ಮೈ ಅಡ್ವಾಂಟೇಜ್. ಸೊ ಅಂಡರ್ 16 ಅದಾದ್ಮೇಲೆ ಅಂಡರ್ 19 ಆಡಿದೆ ಸ್ಟೇಟ್, ಆಮೇಲೆ ಅಂಡರ್ 22. So my preparation was always good and I was like very very focused towards my goal. Correct. ನಮ್ಮ ಲೈಫ್ ಅಲ್ಲಿ ಒಂದು ಮುಖ್ಯವಾದ ಘಟ್ಟ ಅಂತ ಅಂದ್ರೆ ನಮ್ಮ ಕೆರಿಯರ್ ಮೇಲೆ ಫೋಕಸ್ ಮಾಡೋದು, ಪ್ಲಸ್ ಎಜುಕೇಶನ್ ಕಡೆ ಬಂದಾಗ ನೀವು ಅಂಡರ್ 16 ಆಡ್ತಿರ್ಬೇಕಾದ್ರೆ ಮೋಸ್ಟ್ಲಿ ನೀವು 10th ಸ್ಟ್ಯಾಂಡರ್ಡ್ ಅಲ್ಲಿ ಕೂಡ ಅದ್ರ ಮೇಲೆ ಕೂಡ ಕಾನ್ಸಂಟ್ರೇಟ್ ಮಾಡ್ಬೇಕಾಗಿತ್ತು. ಅದು ಹೇಗಿತ್ತು ಸರ್ ಆ ಸಿಚುವೇಶನ್ ನಿಮಗೆ?
ಟಚ್ ವುಡ್ ಎಜುಕೇಶನ್ ಯಾವಾಗ್ಲೂ ಒಂದು ಚೆನ್ನಾಗಿತ್ತು ಆಕ್ಚುಲಿ. ನಾನು ಚೆನ್ನಾಗಿ Okay. ಓದ್ತಾ ಇದ್ದೆ. ಸೊ ಇಟ್ ಡಿಂಟ್ ಇಂಪ್ಯಾಕ್ಟ್ ಮೈ ಕ್ರಿಕೆಟ್ ದಟ್ ಮಚ್. ನಮ್ಮ ಪೇರೆಂಟ್ಸ್ Okay. ಗೊತ್ತಿತ್ತು. ನಮ್ಮ ಪೇರೆಂಟ್ಸ್ ಬಂದ್ಬಿಟ್ಟು ತುಂಬಾ ಕ್ಲಿಯರ್ ಆಗಿದ್ರು, ಓಕೆ. ನೀನ್ ಏನ್ ಬೇಕೋ ಮಾಡ್ಕೊಂಡಿನೋ ಬಟ್ ಫಸ್ಟ್ ಕ್ಲಾಸ್ ತೆಗಿಲೇಬೇಕು ಅಂತ. ಓಕೆ. ಅಂಡ್ ಎಕ್ಸಾಮ್ ಒಂದ್ ತಿಂಗಳು ಮುಂಚೆ ಬಂದ್ಬಿಟ್ಟು ದೇ ಯೂಸ್ ಟು ಟೆಲ್ ಮಿ ಲೈಕ್, ಕ್ರಿಕೆಟ್ ಎಲ್ಲ ಸಾಕಪ್ಪ ಸೈಡ್ ಅಲ್ಲಿ ಇಡು, ಓದ್ಬೇಕು ನೀನು. ಸೊ ಇನ್ 12 months 1 month ಸ್ಟಡೀಸ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡೋದ್ರಲ್ಲಿ ಏನ್ ಪ್ರಾಬ್ಲಮ್ ಇಲ್ಲ ಅನ್ಸ್ತದೆ Correct. ನನಗೆ. ಹ್ಮ್. ಅಂಡ್ ಐ ಆಲ್ವೇಸ್ ಬೀನ್ ಅ ಗುಡ್ ಸ್ಟೂಡೆಂಟ್. ನಂದು ರೆಕಾರ್ಡ್ ನೋಡಿದ್ರೆ ಯಾವಾಗ್ಲೂ ಫಸ್ಟ್ ಕ್ಲಾಸ್ ತೆಗಿತಾ ಇದ್ದಾರೆ. ಓಕೆ. ಓಕೆ. ನಮ್ಮ ಪೇರೆಂಟ್ಸ್ ಬೆಂಚ್ ಮಾರ್ಕ್ ಸೆಟ್ ಮಾಡಿದ್ರು ನನಗೆ 60% ಹೌದೌದು. ತೆಗಿಲೇಬೇಕು ಅಂತ. ಅಂಡ್ ಇನ್ ಎ ಡೇ ಇವನ್ ಇಫ್ ಯು ಸ್ಪೆಂಡ್ ಅಬೌಟ್ 1 or 2 hours ಸ್ಟಡೀಸ್ ಅಲ್ಲಿ, ಹೌದು. ಸೊ ಯು ನಾಟ್ ಮಿಸ್ ಔಟ್ ಆನ್ ಕ್ರಿಕೆಟ್. ಸೊ ಹ್ಮ್. ದಟ್ ಯೂಸ್ ಟು ಬಿ ದ 8 to 9:30 10 o'clock is always used to be my study time. ಚಿಕ್ಕ ವಯಸ್ಸಿಂದಾನು. ಸೊ ಒಂಥರ ಅಭ್ಯಾಸ ಆಗ್ಬಿಟ್ಟಿತ್ತು ನನಗೆ. ಸೊ ಕ್ರಿಕೆಟ್ ಮತ್ತೆ ಸ್ಟಡೀಸ್ ನಂಗೆ ಅಷ್ಟೊಂದು ಕಷ್ಟ ಆಗ್ತಾ ಇರಲಿಲ್ಲ, ಟು ಬಿ ಆನೆಸ್ಟ್ ವಿತ್ ಯು. ಅಂಡ್ Okay, ಇವನ್ ಆಫ್ಟರ್ ಮೈ ಡಿಗ್ರಿ ನಾನು MBA ಎನ್ರೋಲ್ ಮಾಡಿದ್ದೆ. ನಾನು ಎನ್ರೋಲ್ ಮಾಡಿ 2 ಸೆಮಿಸ್ಟರ್ ಪಾಸ್ ಆಗಿ, ಆಮೇಲೆ 2 ಸೆಮಿಸ್ಟರ್ ಮಾಡಕ್ಕಾಗಿಲ್ಲ, ಯಾಕಂದ್ರೆ ರಣಜಿ ಟ್ರೋಫಿ ಟೀಮ್ ಅಲ್ಲಿ ಸೆಲೆಕ್ಟ್ ಆಗ್ಬಿಟ್ಟಿದ್ದೆ ನಾನು. ಸೊ ಟೈಮ್ ಸಿಕ್ಕಿಲ್ಲ ಅದಾದ್ಮೇಲೆ ಓಕೆ. ಮಾಡಕ್ಕೆ. ಓಕೆ. But education was like fun to me. It gave me like a lot of knowledge, and my cricket became very easy. Okay. Education ಇಂದ ಕ್ರಿಕೆಟ್ ಈಸಿ ಆಯ್ತು ಆಕ್ಚುಲಿ. Okay. ಸೊ ನಾನು ಬರೋ ಸ್ಟೂಡೆಂಟ್ಸ್ ಅದೇ ಹೇಳೋದು ಇವಾಗ, ವೆನ್ ಐ ಆಮ್ ಕೋಚಿಂಗ್ ಆರ್ ಟೆಲಿಂಗ್ ದ ಬಾಯ್ಸ್, ಸೊ ಎಜುಕೇಶನ್ ಯು ಮಸ್ಟ್ ಗಿವ್ ಪ್ರಿಫರೆನ್ಸ್ ಟು ಎಜುಕೇಶನ್. ಇವಾಗ ಏನಂತಾರೆ, ಕ್ರಿಕೆಟ್ ಆಡಿದ ತಕ್ಷಣ ಎಜುಕೇಶನ್ ಬಿಟ್ಬಿಡ್ತಾರಲ್ಲ. ಸೊ ಇಟ್ ಶುಡ್ ಬಿ ಹ್ಯಾಂಡ್ ಇನ್ ಹ್ಯಾಂಡ್. ಸೊ Correct, ಎಜುಕೇಶನ್ಗೂ ಈಕ್ವಲ್ ಇಂಪಾರ್ಟೆನ್ಸ್ ಕೊಡ್ಲೇಬೇಕು. ಕರೆಕ್ಟ್. ಯಾವಾಗ ಏನ್ ಕೈ ಹಿಡಿಯುತ್ತೋ ನಮಗ್ ಗೊತ್ತಿಲ್ಲ, ಆದ್ರೆ ಎರಡು ಕಲ್ತ್ರೆ ಬೆಟರ್. ಅಬ್ಸಲ್ಯೂಟ್ಲಿ. ಕರೆಕ್ಟ್. ಸರ್, ನೆಕ್ಸ್ಟ್ ಲೆವೆಲ್ ಅಂದ್ರೆ ನೀವು ಈಗ YSR ಲೀಗ್ ಎಲ್ಲ ಆಡಿದೀರಾ, ಅದ್ರ ಬಗ್ಗೆ ಮಾತಾಡ್ತೀರಾ? ಇಲ್ಲ, ಇದೆಲ್ಲ ಒಂದು ಇಂಪಾರ್ಟೆಂಟ್ ಮ್ಯಾಚಸ್. ಏನಕ್ಕಂದ್ರೆ ನೀವು ಒಂದು ಸ್ಟೇಟ್ ಟೀಮ್ ಇಲ್ಲ ಸ್ಟೇಟ್ ಪ್ರಾಬಲ್ಸ್ ಪಿಕ್ ಆಗ್ಬೇಕಂದ್ರೆ ನೀವು ಇಂಥ ಮ್ಯಾಚಸ್ ಎಲ್ಲ ರನ್ ಹೊಡಿಲೇಬೇಕು. ಸೆಲೆಕ್ಟರ್ಸ್ ನೋಡೇ ನೋಡ್ತಾರೆ ನಿಮ್ ಸ್ಕೋರ್ಸ್ ಎಲ್ಲ. ಸೊ ನಮ್ ಫಸ್ಟ್ ಡಿವಿಷನ್ ಲೀಗ್, ನಮ್ಮ ಈ YSR ಟೂರ್ನಮೆಂಟ್ಸ್ ಅದೆಲ್ಲ ತುಂಬಾ ಇಂಪಾರ್ಟೆಂಟ್. ಸೊ ನಾನು ಈಚ್ ಅಂಡ್ ಎವ್ರಿ ಮ್ಯಾಚ್ ಒಂಥರ ಲೈಕ್ ತುಂಬಾ ಸೀರಿಯಸ್ ಆಗಿ ಟ್ರೀಟ್ ಮಾಡ್ತಾ ಇದ್ದೇನೆ. ಇದು ಲೀಗ್ ಮ್ಯಾಚ್, ಇದು ಚಿಕ್ಕ ಮ್ಯಾಚ್, ದೊಡ್ಡ ಮ್ಯಾಚ್ ಅದೆಲ್ಲ ನೋಡ್ತಾ ಇರ್ಲಿಲ್ಲ ನಾನು. ಈಚ್ ಅಂಡ್ ಎವ್ರಿ ಗೇಮ್ I should take very seriously, So one season legally 800 ಹೊಡೆದಿದ್ದೆ ನಾನು, YSR 400 ಹೊಡೆದಿದ್ದೆ. So those things gave me chance to represent senior state. ಸೊ ನಮ್ಮ ಇಂಡಿಯಾ ಕರ್ನಾಟಕ ಎಮರ್ಜಿಂಗ್ ಟೀಮ್ ಬಂದ್ಬಿಟ್ಟು ಆಸ್ಟ್ರೇಲಿಯಲ್ಲಿ ನಾವು ಒಂದು ಟೂರ್ನಮೆಂಟ್ ಆಡಿದ್ವಿ. ಸೊ ಅದಕ್ಕೆಲ್ಲ ಪಿಕ್ ಆಗಿದ್ದೆ ನಾನು. ಸೊ ದೀಸ್ ಥಿಂಗ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ಈಚ್ ಅಂಡ್ ಎವ್ರಿ ಮ್ಯಾಚ್ ಇನ್ ಯುವರ್ ಲೈಫ್ ಇಸ್ ಇಂಪಾರ್ಟೆಂಟ್ ಅಕಾರ್ಡಿಂಗ್ ಟು ಮೀ. ಯು ಕಾನ್ ಸೇ ಸ್ಮಾಲ್ ಮ್ಯಾಚ್ ಆರ್ ಬಿಗ್ ಮ್ಯಾಚ್. ಕರೆಕ್ಟ್. ಈಗ ನೆಕ್ಸ್ಟ್ ಲೆವೆಲ್ ಅಂದ್ರೆ ನೀವು ಈಗ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ಕೂಡ ಆಡಿದ್ರಿ, ರಂಜಿ ಟ್ರೋಫಿ ಕೂಡ ನೀವು ಆಡಿದ್ರಿ. ಅದೇ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಿಮ್ ಕ್ಯಾಪ್ಟನ್ಸ್ ಎಲ್ಲ ಹೇಗ್ ಸಪೋರ್ಟ್ ಮಾಡ್ತಿದ್ರು, ನಿಮ್ ಕೋಚ್ ಆಗ್ಲಿ? ಆಬ್ವಿಯಸ್ಲಿ ರಂಜಿ ಟ್ರೋಫಿ ಆಡೋದು ಅಷ್ಟೊಂದು ಈಸಿ ಇಲ್ಲ, ಎಲ್ಲರಿಗೂ ಆಪರ್ಚುನಿಟಿ ಸಿಗಲ್ಲ. ಸೊ ಐ ವಾಸ್ ಒನ್ ಆಫ್ ದ ಲಕ್ಕಿ ಒನ್ಸ್ ಟು ರೆಪ್ರೆಸೆಂಟ್ ಕರ್ನಾಟಕ. ಕರ್ನಾಟಕ ಇಸ್ ಅ ವೆರಿ ವೆರಿ ಬಿಗ್ ಸ್ಟೇಟ್, ಅಂಡ್ ವಿ ಹ್ಯಾವ್ ಪ್ರೊಡ್ಯೂಸ್ ಲಾಟ್ ಆಫ್ ಲೆಜೆಂಡ್ಸ್ ಲೈಕ್ ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ, ಶ್ರೀನಾಥ್ ಆಗ್ಲಿ, ನಮ್ಮ ಪ್ರಸನ್ನ. ಸೊ ಆಲ್ ದೀಸ್ ಲೆಜೆಂಡ್ಸ್ ಎಲ್ಲ ಈ ಸ್ಟೇಟ್ ಇಂದ ಬಂದಿರೋರು. ಸೊ ಇಟ್ ವಾಸ್ ಅ ಹ್ಯೂಜ್ ಆನರ್ ಅಂಡ್ ಪ್ರಿವಿಲೇಜ್ ಫಾರ್ ಮಿ ಟು ರೆಪ್ರೆಸೆಂಟ್ ಕರ್ನಾಟಕ. ಆಸ್ ಅ ಯಂಗ್ಸ್ಟರ್ ಆರ್ when I started playing cricket, I always wanted to play for Karnataka, and playing Ranji Trophy was a dream. So once I made my debut for Karnataka, I told myself next 10 years I'm not going to get dropped or anything. I'm going to play for next 10 years. That was my focus. ನಾನು ಇಂಡಿಯಾ ಆಡ್ತೀನೋ ಬಿಡ್ತೀನೋ ನಾನು, I will play for Karnataka and I want to win Ranji Trophy. That was my goal, and ultimately ಆ ಗೋಲ್ ಅಚೀವ್ ಮಾಡಿದ್ವಿ ನಾವು 2013 ಮತ್ತೆ 14 ಸೀಸನ್ ಅಲ್ಲಿ ಅಂಡರ್ ಮೈ ಕ್ಯಾಪ್ಟನ್ಸಿ. ನಾನು ವಿನಯ್ ಕುಮಾರ್ ಕ್ಯಾಪ್ಟನ್ ಮಾಡಿದ್ವಿ ಆ ಸೀಸನ್. ಸೊ ಆ ಸೀಸನ್ ಗೆದ್ವಿ ನಾವು, ಅಂಡ್ ಬ್ಯಾಕ್ ಟು ಬ್ಯಾಕ್ ಟೈಟಲ್ಸ್ ಗೆದ್ವಿ 2 seasons, and we won 6 trophies in 2 years, and that is still a world record. And that was one of my huge achievements in my entire career, and playing for Karnataka ಹೆಮ್ಮೆ ಅಂತ ಹೇಳ್ಬೋದಲ್ಲ? ತುಂಬಾನೇ. ಮತ್ತೆ ನಿಮ್ಮ IPL ಗೆ 3-4 ಫ್ರಾಂಚೈಸಿ ಜೊತೆ ಆಡಿದೀರಾ, RCB ಮತ್ತೆ ಮುಂಬೈ ಇಂಡಿಯನ್ಸ್ ಮತ್ತೆ ಡೆಲ್ಲಿ ಜೊತೆ. ಈ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಸರ್? ಇಲ್ಲ, IPL ಒಂದು ಲೈಕ್ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ ಅಂತಾನೆ ಹೇಳ್ಬೋದು, ವೇರ್ ಯು ವಿಲ್ ಗೆಟ್ ಎಕ್ಸ್ಪೋಜರ್ ಪ್ಲೇಯಿಂಗ್ ವಿತ್ ಆಲ್ ದಿ ಇಂಟರ್ನ್ಯಾಷನಲ್ ಪ್ಲೇಯರ್ಸ್. ಸೊ ನಾನು ಫಸ್ಟ್ ಟೈಮ್ ಆಡಿದಾಗ RCBಗೆ ನಮ್ ಡ್ರೆಸ್ಸಿಂಗ್ ರೂಮ್ ಅಲ್ಲಿ ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್, ಜಾಕ್ ಕ್ಯಾಲಿಸ್, ಮಾರ್ಕ್ ಬೌಚರ್, ಇಟ್ ವಾಸ್ ಲೈಕ್ ಡ್ರೀಮ್ ಗೆಟಿಂಗ್ ಇನ್ ಟು ದ ಡ್ರೆಸ್ಸಿಂಗ್ ರೂಮ್ ಇಟ್ ಸೆಲ್ಫ್. ಲೈಕ್ ಒಂಥರ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ಬೋದು. ಓಕೆ,
ನಿಮ್ ಅನ್ಕೊಂಡಿರಲ್ಲ ನೀವು ಇಂಥವ್ರ ಜೊತೆ ಆಡ್ತೀರಾ ನೀವು ಅಂತ. Correct. ಅಂಡ್ IPL ಹ್ಯಾಪೆಂಡ್ ಓವರ್ ನೈಟ್, ಸಡನ್ ಆಗಿ ಆಯ್ತು ಆಫ್ಟರ್ ದ ವಿನ್ನಿಂಗ್ ದ 2007 ವರ್ಲ್ಡ್ ಕಪ್. ಹಾ. ಅಂಡ್ ಸಡನ್ ಆಗಿ ಪ್ಲಾನ್ ಮಾಡಿ ಒಂಥರ IPL ತಂದ್ರು. ಅಂಡ್ ಹೌದು. ಇಟ್ ಗೇವ್ ಲಾಟ್ ಆಫ್ ಆಪರ್ಚುನಿಟಿ ಫಾರ್ ಯಂಗ್ಸ್ಟರ್ಸ್ ಲೈಕ್ ಮೀ. ನಾವ್ ಎಲ್ಲಾರ್ದು ಲೈಫ್ ಚೇಂಜ್ ಆಯ್ತು. Correct. ಬಿಕಾಸ್ ಒನ್ಸ್ ಯು ಸ್ಟಾರ್ಟ್ ಪ್ಲೇಯಿಂಗ್ ವಿತ್ ಇಂಟರ್ನ್ಯಾಷನಲ್ ಕ್ರಿಕೆಟರ್ಸ್, ಹ್ಮ್. ನಿನಗೆ ಗೊತ್ತಾಗತ್ತೆ ನೀವ್ ಎಲ್ಲಿದ್ದೀರಾ, ನೀವ್ ಎಲ್ಲಿ ಹೌದು. ಇಂಪ್ರೂವ್ ಮಾಡ್ಬೋದು, ಏನ್ ಹೌದು. ಮಾಡ್ಬೋದು ಅಂತ. Correct. ಸೊ ದಟ್ ಗೇವ್ ಮಿ ಹ್ಯೂಜ್ ಪ್ಲಾಟ್ಫಾರ್ಮ್. ಅಂಡ್ ಇವನ್ ಮೈ ಗೇಮ್ ಇಂಪ್ರೂವ್ಡ್ ಆಫ್ಟರ್ ದಟ್, rubbing shoulders with all these legends. So ಹ್ಮ್. IPL was dream come true, and representing RCB, Mumbai Indians, and Delhi at that time. Nothing I could have asked. 3 big franchises in India, and I played with most of the top cricketers. ಹೌದು. ಫಾರ್ ಎಕ್ಸಾಂಪಲ್ ರೋಹಿತ್ ಶರ್ಮಾ, ರೋಹಿತ್ ಶರ್ಮಾ ಕ್ಯಾಪ್ಟನ್, ಮೈಲಾ ಜಯವರ್ಧನ್, ವೀರೇಂದರ್ ಸೆಹ್ವಾಗ್ ಆಗ್ಲಿ, ಹೌದು. ಸಚಿನ್ ನಮ್ ಮೆಂಟರ್ ಆಗಿದ್ರು, ಸಚಿನ್ ತೆಂಡೂಲ್ಕರ್ ಮುಂಬೈ ಇಂಡಿಯನ್ಸ್ ಅಲ್ಲಿ. Okay. ಸೊ ಇಟ್ ವಾಸ್ ಹ್ಯೂಜ್. ಅಂಡ್ ವಿರಾಟ್ ಕೊಹ್ಲಿ RCB ಅಲ್ಲಿ ಆಡಿದ್ದೀನಿ. ಹೌದೌದು. ಸೊ ಆಲ್ಮೋಸ್ಟ್ ಎಲ್ಲರ ಜೊತೆನೂ ಆಡಿದ್ದೀನಿ, ಅಗೇನ್ಸ್ಟ್ ಧೋನಿನೂ ಆಡಿದ್ದೀನಿ. ಸೊ ಎವ್ರಿಥಿಂಗ್ ವಾಸ್ ಅಕಂಪ್ಲಿಷ್ಡ್. ಯುನೋ ನಾನು ಕ್ರಿಕೆಟ್ ಏನಕ್ಕೆ ಆಡಕ್ ಶುರು ಮಾಡಿದ್ನ, ನಂದೆಲ್ಲ ನಂದು ಡ್ರೀಮು ಎಲ್ಲ ಅಕಂಪ್ಲಿಷ್ ಆಯ್ತು. ಅದಕ್ಕೆ ಕಾರಣ ಮೇನ್ ಅಂದ್ರೆ ನಿಮ್ಮ ಡೆಡಿಕೇಶನ್ ಅಂತಾನೆ ನಾನು ಹೇಳ್ಬೋದು. ಅಬ್ಸಲ್ಯೂಟ್ಲಿ. ಕಷ್ಟಪಟ್ರೆ ಏನ್ ಬೇಕೋ ಅಚೀವ್ ಮಾಡ್ಬೋದು, ನನ್ಗೆ ಏನ್ ಬೇಕೋ ಸಿಗುತ್ತೆ. ಇವತ್ತು ಇಲ್ಲ ನಾಳೆ ಸಿಗತ್ತೆ. Correct. ಸೊ ಆ ಕಷ್ಟ ಪಡೋದು, ಆ ಡೆಡಿಕೇಶನ್, ಆ ಡಿಸಿಪ್ಲಿನ್ ಇದ್ರೆ ಏನ್ ಬೇಕೋ ಅಚೀವ್ ಮಾಡ್ಬೋದು ನನ್ನ ಪ್ರಕಾರ. ಮತ್ತೆ ನಿಮ್ಮ ಎಕ್ಸ್ಪೀರಿಯನ್ಸ್ ಅಂತ ನೀವು ಲುಕ್ ಅಪ್ ಟು ಫ್ಯೂ ಕ್ರಿಕೆಟರ್ಸ್ ಆಸ್ ಯು ನೇಮ್ಡ್ ದೆಮ್, ಅವ್ರ ಜೊತೆ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡೋದು ಹೇಗಿತ್ತು ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್? ಮ್ಯಾಚ್ ಗಿಂತ ಮುಂಚೆ ನಿಮ್ ಪ್ರಿಪರೇಷನ್ಸ್ ಆಗ್ಲಿ, ಮ್ಯಾಚ್ ಆದ್ಮೇಲೆ ನಿಮ್ಮ ಕಾನ್ವರ್ಸೇಷನ್ಸ್ ಆಗ್ಲಿ ಹೇಗಿತ್ತು? Obviously it is a huge motivation, you get inspired just by looking at them, our presence, ಅವ್ರದ್ದು ಒಂಥರ ಲೈಕ್ you'll get motivated. And at the same time you will get to learn so many things. ಅವ್ರದ್ದು ಮೈಂಡ್ ಸೆಟ್, ಅವ್ರ ಐಡಿಯಾಸ್ ನಮ್ಗಿಂತ ಬೇರೆ ತರ ಇರತ್ತೆ, ಬಿಕಾಸ್ ದೇ ಪ್ಲೇಡ್ ಇಂಟರ್ನ್ಯಾಷನಲ್ ಕ್ರಿಕೆಟ್ ಫಾರ್ ಸೋ ಲಾಂಗ್. ಸಚಿನ್ ತೆಂಡೂಲ್ಕರ್ ಆಗ್ಲಿ, ನಮ್ ರಾಹುಲ್ ದ್ರಾವಿಡ್, ಅನಿಲ್ ಕುಂಬ್ಳೆ. ಸೊ ಇವರಿಂದ ಆ ಇನ್ಪುಟ್ಸ್, ಆ ಡ್ರೆಸ್ಸಿಂಗ್ ರೂಮ್ ಶೇರ್ ಮಾಡೋದ್ ಬಂದ್ಬಿಟ್ಟು ಎಲ್ಲರಿಗೂ ಸಿಗಲ್ಲ. ಸೊ ಐ ವಾಸ್ ಒನ್ ಆಫ್ ದ ಲಕ್ಕಿ ಪ್ಲೇಯರ್ಸ್ ಟು share dressing room with them and being with them. So I learned a lot of things. Life ಹೆಂಗ್ ಲೀಡ್ ಮಾಡೋದು, ಕ್ರಿಕೆಟ್ ಹೆಂಗ್ ಆಡೋದು, ಸೊ ಟಫ್ ಸಿಚುವೇಶನ್ಸ್ ಹೆಂಗ್ ಹ್ಯಾಂಡಲ್ ಮಾಡೋದು. ಸೊ ಐ ಪಿಕ್ಡ್ ಅಪ್ ಲಾಟ್ ಆಫ್ ಥಿಂಗ್ಸ್ ವಿತ್ ಆಲ್ ದೀಸ್ ಪೀಪಲ್, ಅಂಡ್ ಐ ಆಮ್ ವೆರಿ ವೆರಿ ಲಕ್ಕಿ ಅಂಡ್ ಗ್ರೇಟ್ಫುಲ್ ಟು ಗಾಡ್. ನೀವು ಅನ್ಕೊಂಡಿದ್ದೆಲ್ಲ ಕೂಡ ನಿಮ್ಗೆ ಸಿಗ್ತಾ ಹೋಯ್ತು ಸರ್, ಅದು ತುಂಬಾ ಖುಷಿ ಆಗೋ ವಿಷಯ.